ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದು ಹೋದ ನಂತರ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಅವರು ಕೂಡ ಎಂಟ್ರಿಯನ್ನು ಕೊಡಲಿಕ್ಕೆ ಪ್ಲಾನ್ ಆಗಿದೆ. ಮೋದಿ ಬಳಿಕ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಹವ. ಏಪ್ರಿಲ್ 14ರ ಪ್ರಧಾನಿ ಮೋದಿ ಪ್ರವಾಸದ ಬಳಿಕ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಯುಪಿ ಸಿಎಂ ಮೊದಲ ಹಂತದ ಚುನಾವಣೆಗೆ ಒಂದು ದಿನ ಪ್ರಚಾರಕ್ಕೆ ಒಪ್ಪಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕಗಳಲ್ಲಿ ಸಮಾವೇಶವನ್ನ ಫಿಕ್ಸ್ ಮಾಡಲಿಕ್ಕೆ ಸಂದೇಶ ಕೂಡ ಬಂದಿದೆ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಸೇರಿ ಒಂದು ಸಮಾವೇಶವನ್ನು ನಡೆಸಲಿಕ್ಕೆ ಸಿದ್ಧತೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಸೇರಿ ಮತ್ತೊಂದು ಸಮಾವೇಶಕ್ಕೆ ಪ್ಲಾನ್ ಆಗಿರುವಂತಹದ್ದು. ಈ ಮೂಲಕ ಹಿಂದುತ್ವದ ಮತವನ್ನ ಗಟ್ಟಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ ರಾಜ್ಯಕ್ಕೆ ಕರೆತರಲಾಗ್ತಾ ಇದೆ. ಅಬ್ಬರದ ಪ್ರಚಾರವನ್ನು ಮಾಡಲಿಕ್ಕೆ ಸಿದ್ಧತೆಗಳು ಕೂಡ ಆಗಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಸೂದ್ ನೇರ ಸಂಪರ್ಕದಲ್ಲಿಯೇ ಜಾಯ್ನ್ ಆಗಿದ್ದಾರೆ. ಮಸೂದ್, ಯೋಗಿ ಆದಿತ್ಯನಾಥ್ ಕೂಡ ಪ್ರಧಾನಿಗಳು ಬಂದು ಹೋದ ನಂತರ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸಮಾವೇಶ, ಏನೇನು ಪ್ಲಾನು, ಏನೆಲ್ಲ ಲೆಕ್ಕಾಚಾರ ಇದೆ ಅಂತ? ಪ್ರೇಮ್, ಈಗಾಗಲೇ ಅಮಿತ್ ಶಾ ಅವರು ಬಂದು ಹೋಗಿದ್ದಾರೆ. ಏಪ್ರಿಲ್ 14ಕ್ಕೆ ಮೋದಿ ಅವರು ಬರ್ತಾ ಇದ್ದಾರೆ. ನಂತರ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ರಾಜ್ಯಕ್ಕೆ ಕರೆಸಿ ಪ್ರಚಾರ ಮಾಡಿಸಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ ರೂಟ್ ಮ್ಯಾಪ್ ಕೂಡ ಹಾಕೊಳ್ಳಾಗ್ತಾ ಇದೆ. ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಭಾಗದಲ್ಲಿ, ಯಾಕೆಂದ್ರೆ ಕರಾವಳಿ ಭಾಗ ಯಾಕಂದ್ರೆ ಹಿಂದುತ್ವದ ಬೆಲ್ಟ್ ಇರುವಂತಹ ಲೋಕಸಭೆ ಕ್ಷೇತ್ರಗಳು, ಜೊತೆಗೆ ಆಲ್ ಇಂಡಿಯಾ ಹಿಂದುತ್ವದ ಫೈರ್ ಬ್ರ್ಯಾಂಡು ಬಿಜೆಪಿಗೆ ಯೋಗಿ ಆದಿತ್ಯನಾಥ್ ಅವರು. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಕರೆಸಿ ಮತ್ತಷ್ಟು ಭದ್ರ ಮಾಡ್ಕೋಬೇಕು ಹಿಂದುತ್ವದ ಬೆಲ್ಟ್ ಇರುವಂತಹ ಲೋಕಸಭೆ ಕ್ಷೇತ್ರಗಳನ್ನ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಕರೆಸಿ ಪ್ರಚಾರ ಮಾಡಿಸಬೇಕು ಅನ್ನುವಂಥದ್ದು ಲೆಕ್ಕಾಚಾರ ನಡೀತಾ ಇದೆ. ಒಂದು ಬೃಹತ್ ಸಮಾವೇಶವನ್ನ ಎರಡೂ ಭಾಗಗಳಲ್ಲೂ ಕೂಡ, ಮಧ್ಯ ಕರ್ನಾಟಕದಲ್ಲೊಂದು, ಜೊತೆಗೆ ಕರಾವಳಿ ಭಾಗದಲ್ಲೊಂದು ಬೃಹತ್ ಸಮಾವೇಶಗಳ ಮೂಲಕ ಸುಮಾರು 2 ರಿಂದ 3 ಲಕ್ಷ ಜನ ಸೇರಿಸುವ ಮೂಲಕ ಬೃಹತ್ ಮಟ್ಟದಲ್ಲಿ ಸಮಾವೇಶ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಮಟ್ಟದಲ್ಲಿ ನಡೀತಾ ಇದೆ. ಈ ವಾರ ಕಳೆದು ಮುಂದಿನ ವಾರಕ್ಕೆ ಯೋಗಿ ಆದಿತ್ಯನಾಥ್ ಅವ್ರನ್ನ ರಾಜ್ಯಕ್ಕೆ ಕರೆಸಬೇಕು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈ ಸಂಬಂಧಪಟ್ಟಂತೆ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಸಂಪರ್ಕಿಸುವ ಕೆಲಸ ರಾಜ್ಯ ಬಿಜೆಪಿ ಘಟಕದಿಂದ ಆಗ್ತಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.